ಬಾಸು ಕರ್ನಾಟಕ ಇಂಟು ಸೆಮಿಫೈನಲ್ಸ್. ರಣಜಿ ಟ್ರೋಫಿ ಸೆಮಿಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಕರ್ನಾಟಕ ಟೀಮು. ಮುಂಬೈ ಕ್ವಾಲಿಟಿ ಮುಂಬೈ ಸೈಡ್ನ ಒಡೆದು ಮುನ್ನುಗ್ತಿರೋಂಥ ಕರ್ನಾಟಕ ಟೀಮ್ ಇದು. ದೇವದತ್ ಪಡಿಕಲ್ನ ಕ್ಯಾಪ್ಟನ್ಸಿ ಯಾವಾಗ ಬಂತೋ, ಕ್ಯಾಪ್ಟನ್ಸಿನ ಯಾವಾಗ ಕರ್ನಾಟಕದವರು ಚೇಂಜ್ ಮಾಡೋರು KC ಅವರು, ಎಲ್ಲ ಪಾಸಿಟಿವಿಟಿನೇ ಕಾಣಿಸ್ತಾ ಇರೋಂಥದ್ದು ನಮಗೆ. ಪಂಜಾಬ್ ಅಗೇನ್ಸ್ಟ್ ನಮ್ಗೆ ಗೆಲ್ಲೇಬೇಕಾಗಿತ್ತು, ಕ್ವಾರ್ಟರ್ ಫೈನಲ್ ಆಡಬೇಕು ಅಂತ ಅಂದಾಗ ಪಂಜಾಬ್ ಅಗೇನ್ಸ್ಟ್ ಅನ್ಬಿಲೀವಬಲ್ ಮ್ಯಾಚ್ನ ದೇವದತ್ ಪಡಿಕಲ್ ಗೆಲ್ಲಿಸ್ತಾರೆ ಲಾಸ್ಟ್ ಮ್ಯಾಚು. ಅದಾದ ನಂತರ ಕ್ವಾರ್ಟರ್ ಫೈನಲ್ಗೆ ನಾವು ಇಲ್ಲಿ ಕ್ವಾಲಿಫೈ ಆಗ್ತೀವಿ. ಇಲ್ಲೂ DDP ಕ್ಯಾಪ್ಟನ್ಸಿಲಿ ಕ್ವಾರ್ಟರ್ ಫೈನಲ್ನ ಹೊಡೆದಿದ್ದೀವಿ. ಅವರ ಕ್ಯಾಪ್ಟನ್ಸಿಲಿ ನೋಡಿ ಯಾವ ಥರ ಗ್ಲೋ ಆಗ್ತಿದೆ ನಮ್ಮ ಕರ್ನಾಟಕ ಟೀಮ್ ಅಂತ. ಸೆಮಿಫೈನಲ್ ತಲುಪಿಟ್ಟಿದ್ದೀವಿ. ಅದು ಬೇರೆ ಯಾರು ಹೊಡೆದಿತ್ತು ಅಂತಂದ್ರೂ ಕೂಡ ನಮಗೆ ಸೈಕ್ ಆಗ್ತಾ ಇರಲಿಲ್ಲ. ಮುಂಬೈಗೆ ಹೊಡೆದ್ಬಿಟ್ವಲ್ಲ. ಮೆಜಾರಿಟಿ ಆಫ್ ದ ಟೈಮ್ಸ್ ರಣಜಿ ಟ್ರಾಫಿ ಹೊಡೆದಿರುವಂಥ ಟೀಮ್ ಯಾವುದು ಅಂತಂದರೆ ಅದು ಮುಂಬೈಗೆ ಹೊಡೆದ್ಬಿಟ್ವಲ್ಲ ನಾವು. ನಮಗೆ ಮುಂಬೈ ಮೇಲೆ ಸ್ವಲ್ಪ ಹಂಗೆ ಹಿಂಗೆ ಆಗ್ಬೋದು ಅನ್ನೋ ಥರ ಇತ್ತು, ಏನಾದ್ರು ಆಗ್ಬಿಡ್ಬೋದಾ ಅಂತ. ಯಾಕಂದರೆ ಕ್ವಾಲಿಟಿ ಬ್ಯಾಟರ್ಸ್ ಇದ್ದಾರೆ, ಕ್ವಾಲಿಟಿ ಬೌಲರ್ಸ್ ಇದ್ದಾರೆ ಮುಂಬೈಯಲ್ಲಿ. ಅಂದರೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಬಟ್ ಅಲ್ಲಿ ಸಖತ್ತಾಗಿದ್ದಾರೆ. ಏನಾದ್ರು ಆಗ್ಬೋದಾ ಅಂತ ಒಂದು ಡೌಟ್ ಇತ್ತು. ಇಲ್ಲ, ಫಸ್ಟ್ ಇನ್ನಿಂಗ್ಸಲ್ಲೇ ಡಾಮಿನೇಟ್ ಮಾಡಿದ್ದು ನಮ್ಮ ಕರ್ನಾಟಕ ಬೌಲರ್ಸು. ವಿದ್ವತ್ ಕಾವೇರಪ್ಪ, ವಿದ್ಯಾಧರ್ ಪಾಟೀಲ್ 5 ಬೌಲಿಂಗ್ ಆಪ್ಷನ್ಸ್ ಯೂಸ್ ಮಾಡಿದ್ರು ಕೂಡ ಪ್ರಸಿದ್ಧ ಕೃಷ್ಣ, ಆಮೇಲೆ ಶ್ರೇಯಸ್ ಗೋಪಾಲ್, ಶೆಟ್ಟಿ ಜಾಸ್ತಿ ಬೌಲಿಂಗ್ ಆಪ್ಷನ್ಸ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಎಲ್ಲರೂ ಕೂಡ ಡಾಮಿನೇಟ್ ಮಾಡಿದ್ದು. ಎಂಥ ಬೌಲಿಂಗ್ ಮಾಡಿದಲ್ಲಿ ಪ್ರಸಿದ್ಧ ಕೃಷ್ಣ ಜೊತೆಗೆ ಶ್ರೇಯಸ್ ಗೋಪಾಲ್ ಮತ್ತು ವಿದ್ವತ್ ಕಾವೇರಪ್ಪ ಫಸ್ಟ್ ಇನ್ನಿಂಗ್ಸಲ್ಲಿ 3 ವಿಕೆಟ್ ಎತ್ತಿದ್ದಾರೆ. ತಲಾಕ್ 3 ವಿಕೆಟ್ ಬಿದ್ದು 120ಗೆ ಆಲ್ಔಟ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಯಶಸ್ವಿ ಜಾಯ್ಸ್ವಾಲ್ನು ಕೂಡ ಇದ್ರು. ಇಲ್ಲಿ ಯಾರು ಇಂಡಿಯನ್ ಮೇನ್ ಬ್ಯಾಟರ್ ಇರಲಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಜಾಯ್ಸ್ವಾಲ್ ಇದ್ರು. ಜಾಯ್ಸ್ವಾಲ್ ಅಷ್ಟೇನು ಆಡೋಕ್ಕಾಗಿಲ್ಲ 2 ಇನ್ನಿಂಗ್ಸಲ್ಲೂ ಕೂಡ. ಅಂಥ ದೊಡ್ಡ ಹೆವಿ ಸ್ಕೋರನ್ನು ಮಾಡೋದಕ್ಕೆ ಆಗಿಲ್ಲ. ಒಂದು ಕ್ಯಾಚ್ ಮಾತ್ರ KL ರಾಹುಲ್ ಅವ್ರದ್ದು ಸಖತ್ತಾಗಿ ಎತ್ತಾಕೊಂತಾರೆ, ಅದು ಸೆಕೆಂಡ್ ಇನ್ನಿಂಗ್ಸಲ್ಲಿ. KL ರಾಹುಲ್ 130ಗೆ ಔಟ್ ಆಗ್ತಾರೆ. ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ KL ರಾಹುಲ್, ಬಟ್ ಔಟ್ ಆಗ್ತಾರೆ. ಸೆಂಚುರಿ ಬಂತಲಾಗರು ಲಾಸ್ಟ್ ಇನ್ನಿಂಗ್ಸಲ್ಲಿ 130 ಹೊಡೆದ್ಬಿಟ್ಟು ಕರ್ನಾಟಕ ಟೀಮ್ನ ಒಂಥರ ದಡ ತಲುಪೋದ್ರಲ್ಲಿ ಮುಖ್ಯ ಪಾಲು ಯಾರ್ದು ಅಂತಾರೆ ಅದು KL ರಾಹುಲ್ದು. ಆ್ಯಂಡ್ ಫಸ್ಟ್ ಇನ್ನಿಂಗ್ಸಲ್ಲಿ ಕರ್ನಾಟಕ ಟೀಮ್ 170+ ಆಲ್ಔಟ್ ಆಗ್ತೀವಿ. 170+ ಆಲ್ಔಟ್ ಆದಂಥ ಟೈಮಲ್ಲಿ ಮಯಾಂಕ್ ಅಗರ್ವಾಲ್ ಅವರ ಆಟನ ಮರೆಯೋಂಗಿಲ್ಲ. 92 ಹೊಡಿತಾರೆ ಗುರು. 172 ಆಲ್ಔಟ್ ಆಗಿದ್ದೀವಿ, 92 ಒಬ್ಬರೇ ಹೊಡಿತಾರೆ. ಅಲ್ಲಿ ಟಾಪ್ 3 ರನ್ಸ್ ಬಂದಿರೋದಲ್ಲಿ, ಅಂದರೆ ಅಲ್ಪ ಸ್ವಲ್ಪ ರನ್ ಹೇಳ್ತಾ ಇರೋದು. 120+ ಹೊಡಿತಾರೆ KL ರಾಹುಲ್ ಜೊತೆಗೆ ಮಯಾಂಕ್ ಓಪನ್ ಮಾಡ್ತಾರೆ. ಮಯಾಂಕು 92 ಹೊಡಿತು ಅಂದರೆ KL ರಾಹುಲ್ 20+ನ ಹೊಡಿತಾರೆ, 12 ರನ್ ಹೊಡಿತಾರೆ DDP ಅವರು. ಅಷ್ಟೇ ರನ್ಸ್ಗಳು ಯಾರು ಕೆಳಗಡೆ ಯಾರು ಕೂಡ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಅದರಲ್ಲಿ ಮಯಾಂಕ್ ಅಗರ್ವಾಲ್ ನಿಂತ್ಕೊಂಡು ಲಾಸ್ಟ್ವರೆಗೂ ನಿಂತ್ಕೊಂಡು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದಾರಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆಯೋದಲ್ಲ ಇಂಪಾರ್ಟೆಂಟು, ಫಸ್ಟ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದಾರಲ್ಲ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ ಮಯಾಂಕು. ಫಸ್ಟ್ ಇನ್ನಿಂಗ್ಸಲ್ಲೇ ನಾವು 120ಗಿಂತ ಕೊಲಾಪ್ಸ್ ಆಗಿಬಿಟ್ಟಿದ್ವಿ ಅಂತಂದರೆ, ಅವ್ರು 120 ಹೊಡೆದ್ರು, ನಾವು ಅದಕ್ಕಿಂತ ಒಳಗಡೆ ಅಥವಾ ಅಷ್ಟೇ ಆಗಿತ್ತು ಅಂದ್ರೆ ಲೀಡೇ ತೊಗೊಂಡಿಲ್ಲ ಫಸ್ಟ್ ಇನ್ನಿಂಗ್ಸಲ್ಲಿ ಅಂತಂದಿದ್ರೆ ಅವ್ರು ಖಂಡಿತ ನಮ್ಮ ಮೇಲೆ ಕೂತ್ಕೊಂಡ್ಬಿಡ್ತಾಯಿದ್ರು. ಏನಾದ್ರು ಆಗ್ಬೋದಾಗಿತ್ತು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆನ್ನಾಗೇ ಬ್ಯಾಟಿಂಗ್ ಆಡ್ತಾರೆ ಮುಂಬೈ ಅವರು. 370+ ಹೊಡೆದಿದ್ದಾರೆ. ನಮಗೆ ಟಾರ್ಗೆಟ್ ಇದ್ದು ಫಸ್ಟ್ ಇನ್ನಿಂಗ್ಸ್ ಲೀಡ್ ತೊಗೊಂಡ್ವಲ್ಲ, 320+ ಟಾರ್ಗೆಟು ನಮಗೆ ಸಿಕ್ಕಿದ್ದು. ಇದನ್ನು ಆರಾಮಾಗಿ ಸಲ್ಲಿಸಾಗೆ ಅಂಥ ಆರಾಮ ಏನಿರಲಿಲ್ಲ. ಯಾಕಂದರೆ 6 ವಿಕೆಟ್ ಬಿದ್ದಿತ್ತು. ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಟೆಸ್ಟ್ ಅಂತ ಬಂದಾಗ. 2 ವಿಕೆಟ್ 3 ವಿಕೆಟ್ ಪಟ್ಪಟ್ಟ ನಮ್ಗೆ ಒಂದೊಂದು ಟೈಮ್ ಬಿದ್ದುಬಿಡ್ತವೆ. ಸೊ ವಿಕೆಟ್ ಉಳಿಸ್ಕೋಬೇಕಾಗಿತ್ತು ಅಷ್ಟೇ. ದಿನ ಇನ್ನೂ ಬಾಕಿ ಇತ್ತು, ನಾಳೆನೂ ಕೂಡ ಇತ್ತು, ಬಟ್ ಚೇಸ್ ಮಾಡಬೇಕಾಗಿತ್ತು ವಿಕೆಟ್ ಉಳಿಸ್ಕೊಂಡು. ಅದನ್ನು ಮಾಡಿರುವಂಥದ್ದು ಸಲೀಸಾಗೆ ನಮ್ಮ ಕರ್ನಾಟಕ ಟೀಮು. KL ರಾಹುಲ್ ಅವರ 130 ಏನಿದೆ, DDPಯಿಂದ 139 ಕಾಂಟ್ರಿಬ್ಯೂಷನ್ ಬಂದಿದೆ. ಮಯಾಂಕ್ ಸೆಕೆಂಡ್ ಇನ್ನಿಂಗ್ಸ್ ಅಷ್ಟೊಂದು ಆಡೋಕ್ಕಾಗಿಲ್ಲ. ಸಾಕು ಗುರು, ಫಸ್ಟ್ ಇನ್ನಿಂಗ್ಸಲ್ಲಿ ಆಡಿದಾರಲ್ಲ ಅದೇ ಮೇಯ್ನು. ಫಸ್ಟ್ ಇನ್ನಿಂಗ್ಸಲ್ಲಿ ನಿಂತ್ಕೊಂಡು ನನ್ನ ಪ್ರಕಾರ KL ರಾಹುಲ್ ಇನ್ನಿಂಗ್ಸ್ಗಿಂತ KL ರಾಹುಲ್ ಹೌದು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಗೆಲ್ಸಿದ್ದಾರೆ ಮ್ಯಾಚ್ನ, ಬಟ್ ಮಯಾಂಕ್ 92 ಹೊಡೆದಲ್ಲ, ಅದನ್ನಂತೂ ಮರೆಯೋಂಗಿಲ್ಲ. ಸೊ ಇಬ್ಬರದು ಕೂಡ ನಾನು ಈಕ್ವಲ್ ಆಗಿನೇ ತೂಗ್ತೀನಿ. KL ರಾಹುಲ್ ಹೊಡೆದಂಥ ಆಟ ಜೊತೆಗೆ ಮಯಾಂಕ್ ಆಡಿದಂಥ ಆಟ ಜೊತೆಗೆ ರವಿಕುಮಾರ್ ಸ್ಮರನ್ ಆಡಿದಂಥ ಆಟ. ಸೊ ಇದನ್ನು ಕೂಡ ಮೆಚ್ಕೊಂಡ್ಲೇಬೇಕು. ಯಾಕೆಂತಂದರೆ ಅವರು ಕೂಡ ಒಂದು 80+ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅವರು ನಿಂತ್ಕೊಂಡು ಲಾಸ್ಟ್ವರೆಗೂ ನಾಟ್ ಆಗಿ ಉಳ್ಕೊಂಡು ಆಡಿದ್ದಾರೆ. ವಿದ್ಯಾಧರ್ ಪಾಟೀಲ್ ಲಾಸ್ಟಲ್ಲಿ ಬಂದ್ಬಿಟ್ಟು ಒಂದು 30ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅವರು ಕೂಡ ಏನಂತ ಹೆವಿ ಬಾಲ್ಗಳನ್ನೇನು ತಿಂದಿಲ್ಲ ಅವರು. ಸೊ ಅವರು ಆಡಿದಂಥ ಒಂದು ಒಂಥರ ಅಗ್ರೆಸಿವ್ ಅಪ್ರೋಚ್ ಅಂತಲೇ ಹೇಳಬೇಕು. ಟೆಸ್ಟ್ ಅಂತ ಬಂದಾಗ ಆಲ್ಮೋಸ್ಟ್ ಒಂದೇ ಬಾಲ್ ಆಡಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಒಂದು ಅಗ್ರೆಸಿವ್ ಅಪ್ರೋಚಲ್ಲಿ ವಿದ್ಯಾಧರ್ ಪಾಟೀಲ್ ಆಡಿರೋದು. ಸೊ ಇವರೆಲ್ಲರ ಕಾಂಟ್ರಿಬ್ಯೂಷನಿಂದ ಮುಖ್ಯವಾಗಿ ಫಸ್ಟ್ ಇನ್ನಿಂಗ್ಸಲ್ಲೇ ಗೆದ್ದಿದ್ದು ನಾವು ಹೆಂಗೆ ಅಂತಂದರೆ, ಇವ್ರನ್ನ 120ಗೆ ಆಲ್ಔಟ್ ಮಾಡಿ ಮುಂಬೈನ. ಸೊ ನಮ್ಮ ಬೌಲಿಂಗ್ನ ಮೆಚ್ಕೊಬೇಕು. ಆ್ಯಂಡ್ KL ರಾಹುಲ್ ಅವರ ಸೆಂಚುರಿ ಏನಿದೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೇಸ್ ಮಾಡುವಂಥ ಟೈಮಲ್ಲಿ 300 ಆ್ಯಂಡ್ ಅಬೋವ್ ಚೇಸ್ ಮಾಡೋದು ಫೋರ್ತ್ ಇನ್ನಿಂಗ್ಸಲ್ಲಿ ಸುಮ್ಮನೆ ಮಾತಲ್ಲ. ಅದು ಮುಂಬೈ ಅಂತ ಕ್ವಾಲಿಟಿ ಬೌಲಿಂಗ್ ಅಟ್ಯಾಕ್ ಇರುವಂಥ ಟೀಮ್. ಮೋಹಿತ್ಗೆ 4 ವಿಕೆಟು ಜೊತೆಗೆ ತುಷಾರ್ ದೇಶಪಾಂಡೆಗೆ 4 ವಿಕೆಟ್ ಎಲ್ಲ ತೆಗೆದಿದ್ದಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ನೋಡ್ತು ಅಂತಂದರೆ. ಸೊ ಚೇಸ್ ಡೌನ್ ಮಾಡಿ ಬಿಸಾಕಿದ್ದೀವಿ. ನೋಡೋಣ ಸೆಮಿಫೈನಲಲ್ಲಿ ಏನಾಗುತ್ತೆ ಕತೆ ಅಂತ. ಉತ್ತರಾಖಂಡ್ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ. ಜಾರ್ಖಂಡ್ ಮೇಲೆ ಅತಿ ಹೆಚ್ಚು ಮಾರ್ಜಿನಿಂದ ಇನ್ನಿಂಗ್ಸ್ ಆ್ಯಂಡ್ 6 ರನ್ ಮಾರ್ಜಿನಿಂದ ಗೆದ್ದಿದ್ದಾರೆ ಆಲ್ರೆಡಿ. ಅವರು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕರ್ನಾಟಕ ಜೊತೆಗೆ. ಇನ್ಫ್ಯಾಕ್ಟ್ ಮುಂಚೆನೇ ಎಂಟ್ರಿ ಕೊಟ್ಟಿದ್ರು. ಆ್ಯಂಡ್ ಥರ್ಡ್ ಕ್ವಾರ್ಟರ್ ಫೈನಲ್ ಆಡ್ತಾ ಇರೋದು ಆಂಧ್ರ ಪ್ರದೇಶ್ ವರ್ಸಸ್ ಬೆಂಗಾಲ್. ಅದಿನ್ನೂ ಆ್ಯಕ್ಟಿವ್ ಆಗಿ ನಡೀತಿದ್ದ ಮ್ಯಾಚು. 334 ರನ್ನು
ಹಿಂದೆ ಇದ್ದಾರೆ ಆಂಧ್ರದವರು. ಸೊ ಆ ಮ್ಯಾಚ್ ಬೆಂಗಾಲ್ ಅವ್ರು ಗೆಲ್ಲುವಂಥ ಪಾಸಿಬಿಲಿಟಿ ಹೆಚ್ಚಾಗಿದೆ, ಅವರೇ ಗೆಲ್ಲೋದು ಅಂತ ಹೇಳಬೇಕು. ಆ್ಯಂಡ್ ಜಮ್ಮು ಕಾಶ್ಮೀರ್ ವರ್ಸಸ್ ಮಧ್ಯಪ್ರದೇಶ್ ಮ್ಯಾಚು ಇದು ಕ್ವಾರ್ಟರ್ ಫೈನಲ್ 2 ಇತ್ತು. ಸೊ ಈ ಮ್ಯಾಚಲ್ಲಿ ಜಮ್ಮು ಕಾಶ್ಮೀರ್ ಅವರು ಗೆದ್ದಿದ್ದಾರೆ. 192 ಹೊಡೆದರು ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ 248. ಇದು ಲೋ ಸ್ಕೋರಿಂಗ್ ಮ್ಯಾಚೇ ಆಗಿತ್ತು. ಸೊ ಇದರಲ್ಲಿ ಜಮ್ಮು ಕಾಶ್ಮೀರ ಮಧ್ಯಪ್ರದೇಶನ ಹೊಡೆದಿದ್ದಾರೆ ಆ್ಯಂಡ್ ಕ್ವಾರ್ಟರ್ ಫೈನಲ್ ಕೂಡ ಕ್ವಾಲಿಫೈ ಆಗಿದ್ದಾರೆ. ಇವಾಗ ಆ್ಯಕ್ಟಿವ್ ಆಗಿ ಕ್ವಾಲಿಫೈ ಆಗಿರುವಂಥ ತಂಡಗಳು ಯಾವ 3 ತಂಡ ಅಂದರೆ ಉತ್ತರಾಖಂಡು, ಕರ್ನಾಟಕ ಟೀಮು ಜೊತೆಗೆ ಜಮ್ಮು ಕಾಶ್ಮೀರ ಆ್ಯಂಡ್ ಬೆಂಗಾಲ್ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ 4 ಇನ್ನೂ ಕ್ವಾಲಿಫೈ ಆಗಿಲ್ಲ ಬೆಂಗಾಲು, ಬಟ್ ಕ್ವಾಲಿಫೈ ಆಗ್ತಾರೆ. 629 ರನ್ ಹೊಡೆದಿರೋ ಫಸ್ಟ್ ಇನ್ನಿಂಗ್ಸಲ್ಲೇ, ಏನು ಕ್ವಾಲಿಫೈ ಆಗದಂಗೆ ಇರ್ತಾರ. ಉತ್ತರಾಖಂಡ್, ಬೆಂಗಾಲ್, ಜಮ್ಮು ಕಾಶ್ಮೀರ್ ಆ್ಯಂಡ್ ಕರ್ನಾಟಕ ಆಡ್ತಾರೆ ಸೆಮಿಫೈನಲ್ಲ. ನೋಡೋಣ ಅದೇನಾಗುತ್ತೆ ಸೆಮಿಫೈನಲ್ ಅಂತ. ಒಟ್ಟಿನಲ್ಲಿ DDP ಕ್ಯಾಪ್ಟನ್ಸಿಲಂತೂ ಗ್ಲೋ ಆಗ್ತಿದೆ ನಮ್ಮ ಕರ್ನಾಟಕ ಟೀಮು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.